ತುಂಬ ಚೆನ್ನಾಗಿರೋ ಬಾಳೆಹಣ್ಣಿನ ವಡೆ ಫ್ರೈ ಆಗ್ತಾ ಇದೆ. ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ತುಂಬ ರುಚಿಯಾಗಿರೋ ಈ ಬಾಳೆಹಣ್ಣಿನ ವಡೆನ ನೀವು ಮಾಡಿ ನೋಡಲೇಬೇಕು. ಎಲ್ಲರೂ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ. ಕನಿಕರ ಬ್ಲಾಗ್ಗೆ ಸ್ವಾಗತ. ನಾನು ಉಷಾ ಶೆಟ್ಟಿ. ಇವತ್ತಿನ ವಿಶೇಷ ಬಾಳೆಹಣ್ಣು. ಈ ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ಚಿಕ್ಕೆ ಬಿದ್ದಿದೆ, ಕಪ್ಪಾಗಿದೆ. ಪಚ್ಚ ಬಾಳೆಹಣ್ಣು ಕಪ್ಪಗಾಗ್ಬಿಟ್ಟು ಅಂದರೆ ಒಳಗಡೆ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ. ತಿನ್ಲಿಕ್ಕೆ ಯಾರು ಇಷ್ಟಪಡಲ್ಲ, ಮಕ್ಕಳು ಇಷ್ಟಪಡಲ್ಲ, ದೊಡ್ಡವರು ಇಷ್ಟಪಡಲ್ಲ. ಅದನ್ನು ವೇಸ್ಟ್ ಮಾಡೋಂಗಿಲ್ಲ. ಅದರಿಂದ ಚೆನ್ನಾಗಿ ಸ್ವಾದಿಷ್ಟಕರವಾಗಿರೋ ಒಂದು ಬಾಳೆಹಣ್ಣಿನ ವಡೆನ ಯಾವ ರೀತಿ ಮಾಡಬೇಕು ಅಂತ ನನಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಸಾಮಗ್ರಿಗಳು: ಚೆನ್ನಾಗಿ ಕಳೆತ ಬಾಳೆಹಣ್ಣು, ಎಷ್ಟಿದನೋ ಅಷ್ಟು. ಮನೆಯಲ್ಲಿ ಕೆಲವೊಂದ್ಸಲ ನಾವು ಬಾಳೆಹಣ್ಣು ತರ್ತೀವಿ, ತಿನ್ಲಿಕ್ಕಾಗಲ್ಲ, ಅಷ್ಟು ಮೆತ್ತಗಾಗ್ಬಿಟ್ಟಿರುತ್ತೆ ಪಚ್ಚ ಬಾಳೆಹಣ್ಣು. ಅದನ್ನು ನಾವು ಯಾವ ರೀತಿಯಾಗಿ ಈಗ ಬಾಳೆಹಣ್ಣಿನ ವಡೆ ಮಾಡ್ತಿದ್ದೀವಿ ಅಂದರೆ, ಸುಲಿದಿಟ್ಟಿರೋ ಬಾಳೆಹಣ್ಣು 7, ಕೊಬ್ಬರಿ ನಾವು ಎಷ್ಟು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಅರ್ಧ ಬಟ್ಲು ಕೊಬ್ಬರಿ ತುರಿದದ್ದು, ಆಮೇಲೆ 1 ಬಟ್ಲು ಬೆಲ್ಲ, ಇದು ಸೂಜಿ ರವೆ, ಸಣ್ಣಗಿರೋ ರವೆ, ಇದು 1.5 ಬಟ್ಲು. ಇಲ್ಲಿ ಯಾಲಕ್ಕಿ ಪುಡಿ. ಇಷ್ಟು ಸಾಮಾನನ್ನು ನಾವೀಗ ಬಾಳೆಹಣ್ಣಿನ ವಡೆ ಮಾಡಲಿಕ್ಕೆ ಒಂದು ಬೌಲ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಸುಲಿದಿಟ್ಟಿದ್ದಿದೆ, ಬೆಲ್ಲ ಮತ್ತು ಹಸಿ ಕೊಬ್ಬರಿನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸರಿಯಾಗಿ ಕೈ ಆಡಿಸಿ ಸ್ವಲ್ಪ ಮಿಕ್ಸ್ ಆದಮೇಲೆ ಒಂದೊಂದೇ ಬಾಳೆಹಣ್ಣನ್ನು ಇದರಲ್ಲಿ ಹಾಕ್ಕೊಂಡು ಕಿವುಚ್ಕೊಳ್ಳಿ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಹೀಗೆ ಕಿವಿಸ್ಕೋಬೇಕು. ಇದಕ್ಕೆ ಯಾಲಕ್ಕಿ ಪುಡಿ ಹಾಕ್ಕೊಳ್ಬೇಕು. ಈಗ ಬಾಳೆಹಣ್ಣು ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಇದು ಅಡಿಗೆ ಸೋಡಾ, ಇದು ಆಪ್ಷನಲ್ ಹಾಕ್ಬೋದು, ಹಾಕದೇ ಇದ್ರೇನು ಪರವಾಗಿಲ್ಲ. ಆದರೂ ಏನು ಹಾಕಿದರೆ ಬಾಳೆಹಣ್ಣಿನ ವಡೆ ಸ್ವಲ್ಪ ಹಗುರಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈಗ ಇದರಲ್ಲಿ ಒಂದು ಸ್ವಲ್ಪ ಸೋಡಾ ಪುಡಿನ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಈಗ ರೆಡಿಯಾಗಿದೆ. ಇಲ್ಲಿ ನಮಗೀಗ ಈ ಸೂಜಿ ರವಾನ ತೊಗೊಂಡಿದ್ದೀವಿ, ಈ ರೀತಿ ಸಣ್ಣಗಿರೋ ರವೆ. ಇದನ್ನು ನಾವು ಪ್ರಮಾಣ 1.5 ಅಂದ್ವಿ, ಆದರೂ ಸಹಿತ ಇದು ಎಷ್ಟು ರವೆ ಹಿಡಿಸುತ್ತೋ ಅಷ್ಟು ಹಾಕಿ ಕಲಿಸ್ತಾ ಹೋಗಬೇಕು. ಕೆಲವೊಂದು ಸಲ ಬಾಳೆಹಣ್ಣು ಹೆಚ್ಚು ನೀರು ಬಿಡಲ್ಲ, ಆವಾಗ ನಾವು ರವೆ ಹೆಚ್ಚು ಹಾಕಿದರೆ ಗಟ್ಟಿ ಆಗ್ಬೋದು. ಅದಕ್ಕೆ ಅದನ್ನು ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ನೋಡ್ತಾ ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ಈ ಒಂದು ಹದದಲ್ಲಿ ನಾವು ರವೆ ಹಾಕಿದ್ದೀವಿ. ಇದು ಈಗ ನಮಗೆ ತಟ್ಟಿ ವಡೆ ಮಾಡಲಿಕ್ಕೆ ಬರೋಲ್ಲ. ಆದರೆ ಏನಾಗುತ್ತೆ, ನಾವು ಅರ್ಧ ಗಂಟೆ ಇದನ್ನು ಹಾಗೆ ಎತ್ತಿಟ್ಟಾಗ ರವೆ ನೆಂದು ಅದು ಹಿಟ್ಟು ಗಟ್ಟಿಯಾಗುತ್ತೆ. ಈಗ ನಾವು ಈಗಲೇ ಗಟ್ಟಿಯಾಗಿ ಕಲಿಸ್ಬಿಟ್ರೆ ವಡೆ ಆಮೇಲೆ ತುಂಬ ಗಟ್ಟಿಯಾಗುತ್ತೆ. ನಾನು ಇಷ್ಟು ರವೆ ಹಾಕಿಲ್ಲ, ಎತ್ತಿಟ್ಟಿದ್ದೀನಿ. ಈ ಪ್ರಮಾಣದಲ್ಲಿ ಕಲಿಸಿ ಇದನ್ನು ಒಂದು ಕಡೆಗೆ ಒಂದು ಅರ್ಧ ಗಂಟೆ, ಯಾಕಂದರೆ ಆ ರವೆ ಏನಿದೆ ಬಾಳೆಹಣ್ಣಿನ ಜೊತೆಗೆ ನೆಂದು ಮೆತ್ತಗಾಗಬೇಕು. ಅದರ ನಂತರ ನಾವು ಅದನ್ನು ಕಾವಲಿಯಲ್ಲಿ ಎಣ್ಣೆಯಲ್ಲಿ ಹಾಕಿ ಕರಿಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನಾನು ಅರ್ಧ ಗಂಟೆ ಮುಚ್ಚಿಡ್ತೀನಿ. ಎಣ್ಣೆ ಕಾಯಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ನೋಡಿ, ಇದನ್ನು ಕಲಸಿಟ್ಟು ಅರ್ಧ ಗಂಟೆ ಆಯಿತು. ರವೆ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಇದನ್ನು ಒಂದೊಂದು ಲಿಂಬೆಹಣ್ಣದ ಗಾತ್ರದಲ್ಲಿ ಹಿಟ್ಟು ತಗೊಂಡು ಬೇಕಾದರೆ ಕೈಯಿಂದಾನೇ ಹೀಗೆ ಹಾಕ್ಕೋಬಹುದು. ಇಲ್ಲ ಅಂತಂದರೆ ಇದನ್ನು ಬಾಳೆ ಎಲೆ ಮೇಲೆ ಹಾಕಿ ಸ್ವಲ್ಪ ತಟ್ಟಿನೂ ಹಾಕ್ಬೋದು. ಹಿಂಗೆ ತಟ್ಕೊಂಡು ಇದನ್ನು ಸಹಿತ ಹಾಕ್ಕೋಬೋದು. ಇದನ್ನು ಸಣ್ಣ ಉರಿ ಮೇಲೆ ಒಂದು 5 ನಿಮಿಷದವರೆಗೆ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಬಿಟ್ಟ ಮೇಲೆ ಬರುತ್ತೆ ನೋಡಿ.
ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಉಪ್ಕೊಂಡಿದೆ, ಒಂಥರ ಫಡ್ಡಿನ ಥರ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಉಪ್ಕೊಂಡಿದೆ. ಎರಡು ಸೈಡು ಟರ್ನ್ ಮಾಡಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಎರಡು ಸೈಡು ಚೆನ್ನಾಗಿ ಕೆಂಪು ಬಣ್ಣ ಬಂದಿದೆ. ಇನ್ನು ಇವನ್ನೆಲ್ಲ ತೆಗೆದು ಎಣ್ಣೆ ಹೋಗುವಾಗೆ ಸ್ವಲ್ಪ ಹಿಡ್ಕೋಬೇಕು. ಫ್ರೈ ಆಗ್ತಾ ಇದು ಬಾಳೆಹಣ್ಣಿನ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟಿ ಅನಿಸ್ತು, ತಿನ್ನಬೇಕು ಅನ್ನಿಸ್ತಾ ಇದೆ. ಬಾಳೆಹಣ್ಣು, ಬೆಲ್ಲ ಮತ್ತು ಏಲಕ್ಕಿ ಎಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ಫ್ರೈ ಆದಮೇಲೆ ಒಂದೊಂದೇ ಮೇಲೆ ಬಿಟ್ಕೊಳ್ಳುತ್ತೆ. ತುಂಬ ಹಣ್ಣಾಗಿರೋ ಬಾಳೆಹಣ್ಣಲ್ಲಿ ಪಚ್ಚ ಬಾಳೆಹಣ್ಣು ತಗೊಂಡು ಈ ರೀತಿ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಬಾಳೆಹಣ್ಣು ತಿಂದೇ ಇರೋ ಮಕ್ಕಳು ಸಹಿತ ಇದನ್ನೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಬಾಳೆಹಣ್ಣಿನ ವಡೆನ ಇದನ್ನು ಈ ರೀತಿಯಾಗಿ ಎಣ್ಣೆ ಹೋಗೋವರೆಗೆ 1-2 ನಿಮಿಷ ಇಟ್ಕೊಳ್ಬೇಕು. ಈಗ ನೋಡಿ, ಎಣ್ಣೆ ಎಲ್ಲ ಹೋಗಿ ತುಂಬ ಡ್ರೈ ಆಗಿ ಚೆನ್ನಾಗಿ ಬಂದಿದೆ ವಡೆ. ತುಂಬ ಸ್ವಾದಿಷ್ಟಕರವಾಗಿರೋ ಈ ಬಾಳೆಹಣ್ಣಿನ ವಡೆ ರೆಡಿಯಾಗಿದೆ. ಪಚ್ಚ ಬಾಳೆಹಣ್ಣು ಕಪ್ಪಾದಾಗ ಅದರ ಒಳಗಡೆ ಎಲ್ಲ ಮೆತ್ತಗಾಗಿಬಿಟ್ಟಿರುತ್ತೆ, ಯಾರು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಆವಾಗ ಅದನ್ನು ವೇಸ್ಟ್ ಮಾಡೋ ಬದಲು ಅದನ್ನು ಈ ರೀತಿಯಾದ ಒಂದು ಸ್ವಾದಿಷ್ಟಕರವಾದ ವಡೆನ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಬಿಸಿ ಬಿಸಿಯಾಗಿರೋ ಈ ಬಾಳೆಹಣ್ಣಿನ ವಡೆನ ತುಪ್ಪದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.